ನೀವು ಯಾರಿಗಾದ್ರೂ ಆಧಾರ್ ಕಾರ್ಡ್ ಅನ್ನು ಈ ತರ ಫೋಟೋಸ್ ತೆಗೆದು ಸೆಂಡ್ ಮಾಡೋಕ್ಕಿಂತ ಈ ತರ ಡಿಜಿಟಲ್ ಆಗಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಶೇರ್ ಮಾಡಬಹುದು. ಈ ತರ ಡಿಜಿಟಲ್ ಆಧಾರ್ ಕಾರ್ಡ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ರೆ ಸಾಕು. ಈ ತರ ಫಿಸಿಕಲ್ ಆಧಾರ್ ಕಾರ್ಡ್ ಅನ್ನು ನೀವು ಕ್ಯಾರಿ ಮಾಡುವ ಅವಶ್ಯಕತೆ ಇರೋದೇ ಇಲ್ಲ. ನಾನು ಈ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹೇಗೆ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಕೆಲವು ಆಧಾರ್ ಕಾರ್ಡ್ಗಳಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ತರ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಬಂದಿರುತ್ತೆ. ಅದನ್ನ ನಾವು ಸಿಗ್ನೇಚರ್ ವ್ಯಾಲಿಡ್ ಅಂತ ಹೇಗೆ ನಾವು ಚೇಂಜ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಗೂಗಲ್ ಓಪನ್ ಮಾಡಿ, ಅಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ನೆಕ್ಸ್ಟ್ ಅಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಅಲ್ಲಿ ಇಮೇಜ್ ಅಲ್ಲಿ ಏನ್ ಇದೆಯೋ ಅದ್ ಹಂಗೆ ಎಂಟರ್ ಮಾಡಿ. ಮತ್ತೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಗೆ ಬಂದಿರೋ OTP ನ ಅಲ್ಲಿ ಎಂಟರ್ ಮಾಡಿ. ವೆರಿಫೈ ಅಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯ್ತು. ನಿಮ್ಮ ಆಧಾರ್ ಕಾರ್ಡ್ ನೀವು ಓಪನ್ ಮಾಡಿದ್ರೆ ಅಲ್ಲಿ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ನಿಮ್ಮ ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಮ ಹೆಸರಿನ ಫಸ್ಟ್ 4 ಲೆಟರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ನ ಇಯರ್ ಅವೆರಡನ್ನು ನೀವು ಎಂಟರ್ ಮಾಡಿದ್ರೆ ಅದೇ ನಿಮ್ಮ ಪಾಸ್ವರ್ಡ್. ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ನೋಡ್ಬೋದು, ಅನೀಶ್ ಕುಮಾರ್ ಅಂತ ಹೆಸರಿದೆ ಮತ್ತು ಡೇಟ್ ಆಫ್ ಬರ್ತ್ ಬಂದು 1989 ಇದೆ. ಅವರ ಪಾಸ್ವರ್ಡ್ ಬಂದು ಅನೀಸ್ 1989 ಅಂತ. ನಿಮ್ಮ ಹೆಸರಿನ ಫಸ್ಟ್ 4 ಲೆಟರ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಎಂಟರ್ ಮಾಡಬೇಕು, ಮತ್ತೆ ಇಯರ್ ಮಧ್ಯದಲ್ಲಿ ಸ್ಪೇಸ್ ಇರಬಾರ್ದು. ನೋಡುವುದು ನಿಮ್ಮ ಈ ಆಧಾರ್ ಕಾರ್ಡ್ ಫುಲ್ ಡೀಟೇಲ್ಸ್ ಇಲ್ಲಿರುವ ನಿಮ್ಮ ಡಿಜಿಟಲ್ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯ್ತು. ಇಲ್ಲಿ ನೋಡುವುದು, ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆ. ಇದು ನಿಮ್ಮ ಸಿಗ್ನೇಚರ್ ವೆರಿಫೈಡ್ ಆಗಿಲ್ಲ ಅಂತ. ಈ ಆಧಾರ್ ಕಾರ್ಡ್ ನಾವು ಎಲ್ಲಾ ಕಡೆನೂ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಕಡೆ ಮಾತ್ರ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಇದನ್ನು ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆಯಲ್ಲ, ಅದನ್ನು ಸಿಗ್ನೇಚರ್ ವ್ಯಾಲಿಡ್ ಅಂತ ನೀವು ಚೇಂಜ್ ಮಾಡ್ಕೋಬಹುದು. ಅದು ಹೇಗೆ ಅಂದ್ರೆ, ಗೂಗಲ್ ಅಲ್ಲಿ ಅಡಾಬ್ ಅಕ್ರೋಬ್ಯಾಟ್ ರೀಡರ್ ಅಂತ ಟೈಪ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ನೀವು ಕ್ಲಿಕ್ ಮಾಡಿ. ಅಲ್ಲಿ ಡೌನ್ಲೋಡ್ ಅಕ್ರೋಬ್ಯಾಟ್ ರೀಡರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮಾಡಿ. ಅದಾದ್ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ನೀವು ಆ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಿನಿಶ್ ಅಂತ ಕ್ಲಿಕ್ ಮಾಡಿ. ಇವಾಗ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದ್ರಲ್ಲ ಅದರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ, ಓಪನ್ ವಿತ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಡಾಬ್ ಅಕ್ರೋಬ್ಯಾಟ್ ರೀಡರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗಲೇ ಎಂಟರ್ ಮಾಡಿರೋ ನಿಮ್ಮ ಆಧಾರ್ ಕಾರ್ಡ್ ನ ಪಾಸ್ವರ್ಡ್ ಎಂಟರ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಇದು ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಸಿಗ್ನೇಚರ್ ನ ವ್ಯಾಲಿಡೇಟ್ ಮಾಡಿ ಸಿಗ್ನೇಚರ್ ವ್ಯಾಲಿಡ್ ಅಂತ ನಿಮ್ಗೆ ತೋರಿಸುತ್ತೆ. ಅದು ಆಟೋಮೆಟಿಕ್ ಆಗಿ ಸಿಗ್ನೇಚರ್ ವೆರಿಫೈ ಮಾಡಿಲ್ಲ ಅಂದ್ರೆ ನಾವೇ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕು. ಅದು ಹೇಗೆ ಅಂದ್ರೆ, ಅಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಶೋ ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅಲ್ಲಿ ಟ್ರಸ್ಟ್ ಅಂತಿದೆಯಲ್ಲ ಮೇಲ್ಗಡೆ, ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಾಪಪ್ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಅಂತಿದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮೇಲ್ಗಡೆ ಯೂಸ್ ದಿಸ್ ಸರ್ಟಿಫಿಕೇಟ್ಸ್ ಆಸ್ ಎ ಟ್ರಸ್ಟೆಡ್ ರೂಟ್ ಅಂತಿದೆಯಲ್ಲ ಆ ಬಾಕ್ಸ್ ಏನಾದ್ರು ಚೆಕ್ ಮಾಡಿಲ್ಲ ಅಂದ್ರೆ ಆ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಅದಾದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಸಿಗ್ನೇಚರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಇದು ಸಿಗ್ನೇಚರ್ ವ್ಯಾಲಿಡೇಟ್ ಅಂತ ಬರುತ್ತೆ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ಈ ಡಾಕ್ಯುಮೆಂಟ್ ನೀವು ಹಂಗೆ ಸೇವ್ ಮಾಡ್ಕೊಂಡ್ರೆ ಅದು ಸೇವ್ ಆಗಲ್ಲ. ಸೊ ಅಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಪ್ರಿಂಟ್ ಟು PDF ನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರಿಂಟ್ ಅಂತ ಕೊಡಿ. ಮತ್ತೆ ನಿಮ್ಮ ಡೆಸ್ಕ್ಟಾಪ್ ಅಥವಾ ಡೌನ್ಲೋಡ್ಸ್ ಅಲ್ಲಿ ಅದನ್ನು ಸೇವ್ ಮಾಡ್ಕೊಳ್ಳಿ. ಆವಾಗ ಇದು ಸಿಗ್ನೇಚರ್ ವ್ಯಾಲಿಡ್ ಅಂತ ಸೇವ್ ಆಗುತ್ತೆ. ಮತ್ತೆ ಪ್ರಿಂಟ್ ಮಾಡಿ ಸೇವ್ ಮಾಡಿರೋ ಡಾಕ್ಯುಮೆಂಟ್ ನ ನೀವು ಓಪನ್ ಮಾಡಿದ್ರೆ ಈ ತರ ಸಿಗ್ನೇಚರ್ ವ್ಯಾಲಿಡ್ ಅಂತ ನಿಮ್ಗೆ ಬರುತ್ತೆ. ಈ ಡಾಕ್ಯುಮೆಂಟ್ ನ ನೀವು ಯಾರಿಗಾದ್ರೂ ಶೇರ್ ಮಾಡಬಹುದು, ಎಲ್ಲಾದ್ರೂ ಕೊಡಬಹುದು, ಎಲ್ಲಾ ಕಡೆ ಇದು ಅಕ್ಸೆಪ್ಟ್ ಮಾಡ್ತಾರೆ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮ್ಗೆ ಪಕ್ಕ ಸಹಾಯ ಮಾಡ್ತೀನಿ. ಇದೇ ತರ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.